ಈ ಸೂಪರ್ ಫುಡ್ಸ್ ಅಂದ್ರೆ ಏನು? ಈ ಸೂಪರ್ ಫುಡ್ಸ್ ಬಗ್ಗೆ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಸೂಪರ್ ಫುಡ್ಸ್ ಅಂತಂದ್ರೆ ಯಾವ ಆಹಾರದಲ್ಲಿ ಪೋಷಕಾಂಶ ಭರಿತವಾಗಿರುತ್ತೆ ಅದನ್ನ ಸೂಪರ್ ಫುಡ್ಸ್ ಅಂತ ಕರಿತೀವಿ. ಈ ಸೂಪರ್ ಫುಡ್ಸ್ ಅಂದ್ರೆ ಒಂದು ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಫೈಬರ್ ಇರುತ್ತೆ, ವೈಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ನಮ್ಮ ದೇಹಕ್ಕೆ ಯಾವ ಪೋಷಕಾಂಶ ಬೇಕೋ ಅಂತ ಸಮೃದ್ಧವಾಗಿರೋ ಆಹಾರನ ನಾವು ಸೂಪರ್ ಫುಡ್ಸ್ ಅಂತ ಕರಿತೀವಿ. ಈ ಸೂಪರ್ ಫುಡ್ಸ್ ಅಲ್ಲಿ ಯಾವ್ಯಾವ ಬರುತ್ತೆ, ಎಲ್ಲಿ ಏನೇನು ಉಪಯೋಗ ಅನ್ನೋದು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಸೂಪರ್ ಫುಡ್ಸ್ ಅಲ್ಲಿ ಯಾವ ಆಹಾರ ನಮಗೆ ಸಮೃದ್ಧವಾಗಿರೋ ಪೋಷಕಾಂಶನ ಕೊಡ್ತಾ ಹೋಗುತ್ತೆ ಅದನ್ನ ಸೂಪರ್ ಫುಡ್ಸ್ ಅಂತ ನಾವು ಹೇಳ್ತೀವಿ. ಸೊ ಈ ಸಮೃದ್ಧವಾಗಿರೋ ಆಹಾರ ಯಾವ್ಯಾವು ಅಂದ್ರೆ, ಒಂದು ಯಾವುದೇ ತರ ಪ್ರೋಸೆಸ್ಡ್ ಆಗಿರದೇ ಇರೋದು, ರಿಫೈನ್ಡ್ ಆಗಿಲ್ಲದೆ ಇರೋದು, ಹಾಗೆ ನೈಸರ್ಗಿಕವಾಗಿ ನಾವು ಅದನ್ನೇ ಸೇವನೆ ಮಾಡೋದ್ರಿಂದ ಇದನ್ನ ಸೂಪರ್ ಫುಡ್ಸ್ ಅಂತ ಕರಿತೀವಿ. ಈಗ ನಾವು ಪಾಲಿಶ್ ಮಾಡಿದಾಗ ಏನಾಗುತ್ತೆ, ನಾವು ಇವಾಗ ಧಾನ್ಯಗಳನ್ನ ತಗೊಂಡಾಗ, ಸಿರಿಧಾನ್ಯಗಳನ್ನ ತಗೊಂಡಾಗ ಏನಾಗುತ್ತೆ, ಅದನ್ನ ಪಾಲಿಶ್ ಮಾಡ್ತಾರೆ. ಪಾಲಿಶ್ ಮಾಡಿದಾಗ ಈ ನಾರಿನ ಅಂಶ ಏನಿರುತ್ತೋ ಅದನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತಾ ಬರ್ತೀವಿ, ಪರ್ಸೆಂಟೇಜ್ ಆಫ್ ಪಾಲಿಶ್ ಜಾಸ್ತಿ ಆಗ್ತಾ ಇದ್ದಾಗೆ. ಅವಾಗ ಏನಾಗುತ್ತೆ, ಆ ಆಹಾರದ ಪೋಷಕಾಂಶ ಕಮ್ಮಿ ಆಗ್ತಾ ಬರುತ್ತೆ. ಅವಾಗ ನಾವು ಹೆಲ್ದಿ ಫುಡ್ ಅಂತ ಹೇಳಲ್ಲ. ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಈಗ ಮೈದಾನ ನಾವು ತಗೊಂಡಾಗ ಇದು ಹೆಲ್ದಿ ಫುಡ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಇದು ಪ್ರೊಸೆಸ್ಡ್ ಆಗಿರುತ್ತೆ, ಸಂಸ್ಕರಿತ ಆಗಿರೋದ್ರಿಂದ ಇದರಲ್ಲಿ ನ್ಯೂಟ್ರಿಷನ್ ಪೋಷಕಾಂಶ ಇರುವುದಿಲ್ಲ. ಅದೇ ನಾವು ಗೋಧಿಯನ್ನ ತಗೊಂಡಾಗ, ಈಗ ಜವೆ ಗೋಧಿ ಅಂತ ಬರುತ್ತೆ, ಯಾವುದೇ ತರ ರಿಫೈನ್ಡ್ ಆಗದೆ ಇರೋ ಅಂತ ಆಹಾರನ ಇದು ಪೋಷಕಾಂಶ ಭರಿತವಾಗಿರುತ್ತೆ, ಇದನ್ನ ಸೂಪರ್ ಫುಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನಾವು ಈಗ ಧಾನ್ಯಗಳಲ್ಲಿ ಬಂದಾಗ ನಾವು ರಿಫೈನ್ಡ್ ಆಗಿಲ್ದಿರೋ ಧಾನ್ಯಗಳನ್ನ ಬಳಕೆ ಮಾಡ್ತಾ ಇದ್ರೆ ಯಥೇಚ್ಛವಾದ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ, ಫೈಬರ್ ಇರುತ್ತೆ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ವೈಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ಅದೇ ತರ ನಾವು ದ್ವಿದಳ ಧಾನ್ಯಗಳನ್ನ ತಗೊಂಡಾಗ, ದ್ವಿದಳ ಧಾನ್ಯ ಅಂತ ನಾವೇನ್ ತಗೊಂತೀವಿ ಅದ್ರಲ್ಲೂ ಕೂಡ ಈಗ ನೀವು ಕಾಳನ್ನ ತಗೊಂಡಾಗ ಸ್ವಲ್ಪ ಪ್ರೊಸೆಸ್ಡ್ ಆಗಿರುತ್ತೆ, ಅದ್ರಲ್ಲಿ ಸಿಪ್ಪೆ ಕೋಟಿಂಗ್ ಇದ್ದಾಗ ಅದ್ರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ, ನಮ್ಗೆ ಯಥೇಚ್ಛವಾದ ನ್ಯೂಟ್ರಿಷನ್ ಪೋಷಕಾಂಶ ಸಿಗ್ತಾ ಹೋಗುತ್ತೆ. ಅದೇ ನೀವು ಬೇಳೆಗಳನ್ನ ತಗೊಂಡಾಗಿಂದ ಸ್ವಲ್ಪ ಪ್ರೊಸೆಸ್ ಆಗಿರುತ್ತೆ, ಅದರಲ್ಲಿ ನಿಮ್ಗೆ ಕಾಳಿನಷ್ಟು ಪೋಷಕಾಂಶ ಇದರಲ್ಲಿ ಇರೋದಿಲ್ಲ. ನಾವು ಅದಕ್ಕೋಸ್ಕರ ನಾವು ಕಾಳನ್ನ ಸೂಪರ್ ಫುಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸಕ್ಕರೆ ವಿಷಯಕ್ಕೆ ಬಂದಾಗ, ಈಗ ಸಕ್ಕರೆ ಅಂಬರಿತ ಆಹಾರ ನಮ್ಗೀಗ ರಿಫೈನ್ಡ್ ಶುಗರ್ಸ್ ಆಗಿರ್ಲಿ ಅಥವಾ ಬೆಲ್ಲ ಇವೆಲ್ಲ ಪ್ರೋಸೆಸ್ಡ್ ಆಗಿ ಬರುತ್ತೆ, ಬ್ಲೀಚಿಂಗ್ ಏಜೆಂಟ್ ಆಡ್ ಮಾಡಿ ಬರ್ತಾರೆ, ಇದನ್ನ ಯಾವತ್ತೂ ನಾವು ಹೆಲ್ದಿ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಯಾವುದು ನೈಸರ್ಗಿಕವಾಗಿ ಯಾವುದೇ ಸಂಸ್ಕರಣೆ ಮಾಡ್ದಲೇ ನಾವೇನು ಆಹಾರ ತಗೊಳ್ತೀವಿ ಅದು ನಮಗೆ ನ್ಯೂಟ್ರಿಷನ್ ಪೋಷಕಾಂಶ ಭರಿತ ಆಹಾರ ಕೂಡ ಆಗಿರುತ್ತೆ. ಇದರಲ್ಲಿ ಎಕ್ಸಾಂಪಲ್ ನಾವು ಫಾಸ್ಟ್ ಫುಡ್ಸ್ನ ಎಕ್ಸಾಂಪಲ್ ನಾವು ತಗೊಳ್ತೀವಿ. ಈ ಫಾಸ್ಟ್ ಫುಡ್ಸ್ ಅಲ್ಲಿ ಈಗ ಪೇಸ್ಟ್ರೀಸ್ ಆಗಿರಲಿ ಅಥವಾ ಬೇಕರಿ ಐಟಮ್ಸ್ ಎಲ್ಲ ಅದೇನಂದ್ರೆ ರಿಫೈನ್ಡ್ ಶುಗರು, ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ನ ಬಳಸಿ ಆಹಾರನ ತಯಾರಿಸ್ತಾರೆ. ಈ ರಿಫೈನ್ಡ್ ಶುಗರ್, ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಓನ್ಲಿ ನಮ್ಮ ದೇಹಕ್ಕೆ ಶುಗರ್ನ ಅಷ್ಟೇ ಕೊಡುತ್ತೆ ಹೊರತು ಬೇರೆ ಯಾವುದೇ ತರ ಪೋಷಕಾಂಶ ನಮ್ಮ ದೇಹಕ್ಕೆ ಕೊಡಲ್ಲ. ಅದಕ್ಕೋಸ್ಕರ ನಾವು ಅದನ್ನ ಸೂಪರ್ ಫುಡ್ಸ್ ಅಂತ ನಾವು ಕನ್ಸಿಡರ್ ಮಾಡಕ್ ಆಗಲ್ಲ. ಸೊ ಈಗ ಹಣ್ಣುಗಳಲ್ಲಿ ಬಂದಾಗ, ಈಗ ಹಣ್ಣಲ್ಲಿ ನಾವು ತಗೊಂತೀವಿ, ನೀವು ಫ್ರೆಶ್ ಹಣ್ಣು, ತಾಜಾ ಹಣ್ಣನ್ನ ಸೇವನೆ ಮಾಡ್ತಾ ಇದ್ರೆ ಅದು ಯಾವುದೇ ತರ ನೀವು ಪ್ರೋಸೆಸ್ಡ್ ಆಗಿಲ್ದಲ್ಲಿ ಅಥವಾ ಟೆಟ್ರಾ ಪ್ಯಾಕ್ ಜ್ಯೂಸಸ್ ಯಾವುದೇ ತರ ಯೂಸ್ ಮಾಡ್ತಾರೆ, ನೀವು ಹಣ್ಣನ್ನ ನೀವು ತಗೊಂಡ್ರೆ ಅದರಲ್ಲಿ ಪೋಷಕಾಂಶ ಭರಿತ ಹಣ್ಣುಗಳಿರುತ್ತೆ. ಎಕ್ಸ್ಪೆಷಲಿ ನಾವು ಪೂರ್ತಿ ಹಣ್ಣು ತಗೊಂಡಾಗ ಅದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಅದನ್ನೇ ನಾವು ಜ್ಯೂಸ್ನ ಮಾಡಿ ತಗೊಂಡಾಗ ಆ ಫೈಬರ್ ಬ್ರೇಕ್ ಡೌನ್ ಆಗುತ್ತೆ, ಅದು ನಮ್ಮ ದೇಹಕ್ಕೆ ಉಪಯೋಗಕ್ಕೆ ಬರಲ್ಲ. ಅವಾಗ ನಾವು ಜ್ಯೂಸ್ನ ಸೂಪರ್ ಫುಡ್ಸ್ ಅಂತ ನಾವು ಕರೆಯೋದಕ್ಕೆ ಆಗಲ್ಲ. ಹಾಗೆ ಈಗ ಡ್ರೈ ಫ್ರೂಟ್ಸ್, ಡ್ರೈ ನಟ್ಸ್ ಅಂತ ಏನೇನು ಯೂಸ್ ಮಾಡ್ತೀವಿ ಎಲ್ಲದರಲ್ಲೂ ಪೋಷಕಾಂಶ ಭರಿತ ಆಹಾರ ಇರುತ್ತೆ. ನೀವು ತಗೊಳ್ಳೋ ಪ್ರಮಾಣ ಸಣ್ಣದೇ ಆಗಿರಬಹುದು, ಅದರಲ್ಲಿ ಯಥೇಚ್ಛವಾದ ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶ ಕೊಡ್ತಾ ಹೋಗುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಸ್ನ್ಯಾಕ್ ಮಾಡಬೇಕಾದ್ರೆ ನಾವು ನಟ್ಸ್, ಸೀಡ್ಸ್ನ ಕನ್ಸಂಪ್ಷನ್ ಮಾಡೋದು ಒಳ್ಳೆಯದು. ಅಥವಾ ನಮಗೆ ಈಗ ಸ್ಮೂದೀಸ್ ಅಂತ ಈಗ ಇತ್ತೀಚಿನ ದಿನದಲ್ಲಿ ಯಥೇಚ್ಛವಾಗಿ ನಾವು ಕೇಳ್ತೀವಿ, ಇದನ್ನೆಲ್ಲ ನಟ್ಸ್, ಸೀಡ್ಸ್ ಇಂದ ಮಾಡ್ತಾರೆ. ಇದರಲ್ಲೂ ಕೂಡ ಪೋಷಕಾಂಶ ಭರಿತ ಆಹಾರ ಆಗಿರುತ್ತೆ. ನೆಕ್ಸ್ಟ್ ಪ್ರೋಟೀನ್ ವಿಷಯಕ್ಕೆ ಬಂದಾಗ, ಪ್ರೋಟೀನ್ ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಆರ್ಟಿಫಿಷಿಯಲ್ ಪ್ರೋಟೀನ್ ಅಥವಾ ವೇ ಪ್ರೋಟೀನ್ ಬದಲಾಗಿ ನಮ್ಮ ಆಹಾರದಲ್ಲಿ ಎಷ್ಟು ಪೌಷ್ಟಿಕಾಂಶ ಭರಿತ ಆಹಾರ ಸೇವನೆಯಿಂದ ನಮಗೆ ವೇ ಪ್ರೋಟೀನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ, ನಾವು ಆಹಾರದಲ್ಲೇ ಆ ಪ್ರೋಟೀನ್ ಸೇವನೆ ಮಾಡ್ಬೋದು. ಉದಾಹರಣೆಗೆ ಮೊಟ್ಟೆ ಅಥವಾ ವೆಜಿಟೇರಿಯನ್ ನೀವು ಇದ್ರಾಗ ನಟ್ಸು, ಸೀಡ್ಸು, ದ್ವಿದಳ ಧಾನ್ಯಗಳ ಸೇವನೆ ನೀವು ಮಾಡಿದ್ರೆ ಯಥೇಚ್ಛವಾದ ಪ್ರೋಟೀನ್ ಬರ್ತಾ ಹೋಗುತ್ತೆ. ಪನ್ನೀರ್, ತೋಫು ಇವೆಲ್ಲ ಕೂಡ ನೀವು ಸಹಜವಾಗಿ ನಿಮ್ಮ ಮನೆ ದಿನನಿತ್ಯ ಆಹಾರದಲ್ಲಿ ಬಳಸೋದನ್ನ ಇನ್ಕ್ಲೂಡ್ ಮಾಡ್ತಾ ಹೋದ್ರೆ ಇದರೇ
ಎಷ್ಟೋ ಪೋಷಕಾಂಶ ಭರಿತ ಆಹಾರ ನೀವು ಸೇವನೆ ಮಾಡ್ಬೋದು. ನಾನು ಪ್ರೋಟೀನ್ಗೋಸ್ಕರ ಪ್ರೋಟೀನ್ ಪೌಡರೇ ತಗೋಬೇಕು ಅನ್ನೋದು ಯಾವುದು ಕೂಡ ಬೇಡ. ಯಾಕೆಂದರೆ ಅದರಲ್ಲಿ ಕೆಮಿಕಲ್ಸ್ ಮಿಕ್ಸ್ ಆಗಿರುತ್ತೆ. ಆರ್ಟಿಫಿಷಿಯಲ್ ಕೆಮಿಕಲ್ಸ್, ಆರ್ಟಿಫಿಷಿಯಲ್ ಎಸೆನ್ಸ್ ಹಾಕಿರ್ತಾರೆ, ಎಂಪ್ಲಿಫೈಸರ್, ಸ್ಟೆಬಿಲೈಸರ್ ಇವನ್ನೆಲ್ಲ ಹಾಕೋದು ಕೆಮಿಕಲ್ಸ್. ನೆಕ್ಸ್ಟ್ ಫುಲ್ ಕಲರಿಂಗ್ ಹಾಕಿರ್ತಾರೆ. ತುಂಬ ಜನ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡ್ತಾರೆ. ಯಾವುದೇ ಒಂದು ಕೆಮಿಕಲ್ ಆಹಾರ ನಾವು ತಗೊಂಡಾಗ ನಮ್ಮ ದೇಹಕ್ಕೆ ಅದು ಸೈಡ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಹೊರತುಪಡಿಸಿ ನಮ್ಮ ಆಹಾರದಲ್ಲೇ ಪೋಷಕಾಂಶ ಭರಿತ ಆಹಾರನ ಸೇವನೆ ಮಾಡೋದನ್ನ ನಾವು ಸೂಪರ್ ಫುಡ್ಸ್ ಅಂತ ಕರಿತೀವಿ. ವೀಕ್ಷಕರೇ, ಇಲ್ಲಿ ತನಕ ನಾನು ಸೂಪರ್ ಫುಡ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ಸ್ಪೆಸಿಫಿಕ್ ಆಗಿ ಯಾವ ಸೂಪರ್ ಫುಡ್ಸ್ನ ನೀವು ಇನ್ಕ್ಲೂಡ್ ಮಾಡಬೇಕು ಅಂತಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.